ನೋಡ್ತಾ ಇದ್ರೆ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಬುಕರ್ ವಿಜೇತೆ ಬಾನು ಮಷ್ತಾಕ್ರಿಂದ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ. ಮಾಲೀಕ ತರಾನುಂ ತಾಜ್ರಿಂದ ದೂರು. ಕಟ್ಟಡ ಕಾಮಗಾರಿಗೆ ತಡೆಗೆ ಮನವಿ. 3 ಜೆಸಿಬಿಗಳಿಂದ ಏಕಾಏಕಿ ಪೆಟ್ಟಿಗೆ ಅಂಗಡಿ ತೆರವು. ಅಂಗಡಿ ಮಾಲೀಕರ ಅಳಲು. ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಏಮ್ಸ್ ಆಸ್ಪತ್ರೆಯಲ್ಲಿ ನರ್ಸ್ಗಳ ಕಿತ್ತಾಟ. ಚಿಕಿತ್ಸೆ ಸಿಗದೆ ರೋಗಿ ಸಾವು. ಮಹಿಳೆಯ ಆಕ್ರೋಶ. ಹೊಸ ಬಸ್ ನಿಲ್ದಾಣದಲ್ಲಿ ರಣರಂಗವಾದ ಮಳಿಗೆಗಳು. ಕ್ಷುಲ್ಲಕ ಕಾರಣಕ್ಕೆ ಮಾಲೀಕರ ಬೀದಿ ಕಾಳಗ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಕಾಡ್ಲೂರು ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪನೆಗೆ ಆಗ್ರಹ. ತಹಸೀಲ್ದಾರ್ಗೆ ಎಸ್ಡಿಪಿಐ ಮನವಿ. ಉಪಕೇಂದ್ರ ಮಂಜೂರಾತಿಗೆ ಒತ್ತಾಯ. ವಾರ್ತೆಗಳ ವಿವರ. ಹಾಸನ ನಗರದ ಹೊಸಲೈನ್ ರಸ್ತೆಯಲ್ಲಿರುವ ತಮ್ಮ ಪಿತ್ರಾರ್ಜಿತ ಆಸ್ತಿ ಜಾಗವನ್ನ ಲೇಖಕಿ ಹಾಗೂ ವಕೀಲರಾದ ಬಾನು ಮಷ್ತಾಕ್ ಅವರು ತಮ್ಮದೆಂದು ಹೇಳಿಕೊಂಡು ಅಕ್ರಮವಾಗಿ ಕಟ್ಟಡವನ್ನ ಕಟ್ತಾ ಇದ್ದಾರೆ ಅಂತ ಅಲ್ಲಿಯ ಮಾಲೀಕರಾದ ತರಾನುಂ ತಾಜ್ ಮತ್ತೆ ಅಸ್ಲಾಂ ಶೇಖ್ ಖಾನ್ ಮತ್ತೆ ನೂರ್ ಅಹಮದ್ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥವ್ರು, ನಮ್ಮ ಆಸ್ತಿಗೆ ಹೊಂದಿಕೊಂಡಂತೆ ಬಾನು ಮಷ್ತಾಕ್ ಅವ್ರದ್ದು 80x22 ಜಾಗ ಇದೆ, ನಮ್ದು 90 ಅಡಿ ಜಾಗ ಇದೆ. ಆದ್ರೆ ಈಗ 80 ಅಡಿಗೂ ಅಧಿಕ ಜಾಗದಲ್ಲಿ ಕಟ್ಟಡ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಬಾನು ಮಷ್ತಾಕ್ ಅವರು ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ವಿಪರ್ಯಾಸ ಅಂದ್ರೆ ಬಾನು ಮಷ್ತಾಕ್ ಅವರು ಕಟ್ಟಡ ನಿರ್ಮಾಣ ಮಾಡಕ್ಕೆ ಮಹಾನಗರ ಪಾಲಿಕೆಯಿಂದ ಪರವಾನಗಿಯನ್ನೇ ಪಡ್ಕೊಂಡಿಲ್ಲ. ಬಾನು ಮಷ್ತಾಕ್ ಅವರು ಕಟ್ಟಡ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ತಾಂತ್ರಿಕ ಕಾರಣಗಳಿಂದ ಶುಲ್ಕ ಪಾವತಿಸಲು ಸಾಧ್ಯವಾಗದ ಕಾರಣ ಈ ದಿನಾಂಕದವರೆಗೂ ಕೂಡ ಕಟ್ಟಡ ಪರವಾನಗಿಯನ್ನ ನೀಡಿಲ್ಲ ಅಂತ ಆಯುಕ್ತರೇ ಹಿಂಬರಹವನ್ನ ನೀಡಿದ್ದಾರೆ. ಜಾಗದ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದ್ದು ಅಲ್ಲಿಂದ ಯಾವುದೇ ತೀರ್ಪು ಹೊರಬಂದಿಲ್ಲ. ಜಾಗದ ವಿವಾದ ತೀರ್ಮಾನ ಆಗದೆ ಇದ್ರು ಕೂಡ ರಜದಿನ ನೋಡ್ಕೊಂಡು ಕಟ್ಟಡ ನಿರ್ಮಾಣ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಸಂಬಂಧ 2009 ಕೂಡ ನಮ್ಗೆ ತೊಂದರೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಕೇಳಕ್ ಹೋದ್ರೆ ನಮ್ಮ ಮೇಲೆ FIR ದಾಖಲು ಮಾಡಿಸ್ತಾರೆ. ಪ್ರಭಾವಿಗಳಿದ್ದಾರೆ ಅವರು. ಸದರಿ ಜಾಗ, ಖಾಲಿ ಜಾಗ ಏನಿದೆ ಇದು ಸರ್ಕಾರಕ್ಕೆ ಸೇರಿದ್ರೆ ಯಾರ ಅನುಮತಿ ಇಲ್ದಲೆ ಕಟ್ಟಡ ಕಟ್ಟಕ್ ಸಾಧ್ಯನಾ, ಕಟ್ಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂಬಂಧಪಟ್ಟವರು ಸ್ಥಳ ಪರಿಶೀಲನೆ ನಡೆಸಿ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಕಟ್ಟಡ ಕಾಮಗಾರಿಗೆ ತಡೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬಾನು ಮಷ್ತಾಕ್ ಅವರು ನಮ್ಮ ಜಾಗದಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು 2009ಇಂದ ಎಜಾಜ್ ಅನ್ನೋರು ಪರ್ಚೇಸ್ ಮಾಡಿದರು. ಅವ್ರು ಮಾಡಿದ್ದಿದ್ದು 80 ಅಡಿ, ನಮ್ಮ ಜಾಗ ಇರೋದು 90 ಅಡಿ. ಆಗ ನಾವು ಅವರು ನಮ್ಮ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ನಾವೇನು ಮಾಡಿದ್ವಿ ಅಂದರೆ ಸ್ಟೇ ತೊಗೊಂಡು ಬಂದ್ವಿ ಎಜಾಜ್ ಮೇಲೆ 2009ಅಲ್ಲಿ. ಅದೇ ಪ್ರಾಪರ್ಟಿ ಇವರು 2019ಅಲ್ಲಿ ಬಾನು ಮಷ್ತಾಕ್ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಎಜಾಜಿಂದ. ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರೋ ಡೀಡಲ್ಲೂ 80 ಅಡಿನೇ ಇರೋದು ಉದ್ದ ಅವ್ರಿಗೆ. ನಮ್ಮ ಡೀಡಲ್ಲಿ 90 ಅಡಿ ಇದೆ. ಅವರು ಹಿಂದ್ಗಡೆ ನಮ್ಮನೆ ಹಿಂದ್ಗಡೆ 8 ಅಡಿ ಜಾಗ ಇದೆ ನಮ್ಮದು. ಅದನ್ನು ಒತ್ತುವರಿ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಈಗ ಬಾನು ಮಷ್ತಾಕ್ ಅವರು. ಆ ವಿಷಯದ ಬಗ್ಗೆ ಅವ್ರು ಏನು ಕಟ್ಟಡ ಕಟ್ತಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಏನು ಮಾಡ್ತಿದ್ದಾರೆ ಅಂತ ಅವ್ರು ಹೊರಗಡೆ ಬರ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಅದು ಯಾರೋ ಒಬ್ಬರು ಬರ್ತಾರೆ, ಜಗಳಕ್ಕೆ ನಿಂತ್ಕೋತಾರೆ. ನ್ಯಾಸ್ ಖಾನ್ ಅಂತೆ ಅವ್ರ ಹೆಸರು. ಅವ್ರು ಯಾರಂತಲೇ ಗೊತ್ತಿಲ್ಲ. ಥರ್ಡ್ ಪಾರ್ಟಿ ನಮ್ಮ ಮೇಲೆ FIR ಬೇರೆ ಮಾಡಿಸಿದ್ದಾರೆ ನಮ್ಮ ಅಣ್ಣನ ಮೇಲೆ. ಅವ್ರು ಯಾರಂತಲೇ ಗೊತ್ತಿಲ್ಲ ನಮಗೆ. ಆ ಪರ್ಸನ್ನು ನಮ್ಮನೆ ಹಿಂಭಾಗ, ಅವ್ರ ಮನೆ ಪಕ್ಕದ್ದು, ನಮ್ಮನೆ ಹಿಂಭಾಗದ್ದು ಸರ್. ನಾವು ಬೇಲಿ ಹಾಕಿದ್ವಿ. ಇವತ್ತು ಬೇಲಿ ತೆಗ್ದು ಅವರು ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. ಹಾಂ ನಾನೇ ಸರ್, ನಾನೇ ಬೈದಿರೋದು. ನಾವೇ ಬೈದಿರೋದು. ಇದು ನೋಡಿ ಫಸ್ಟ್ ಇದ್ದಿದ್ದು ಈ ಥರ ಕನ್ಸ್ಟ್ರಕ್ಷನ್ಗಿಂತ ಮುಂಚೆ ಈ ಥರ ಇದ್ದಿದ್ದು. 2009 ಕೇಸ್ ಮಾಡಿದಾಗ ಈ ಥರ ಇದ್ದಿದ್ದು. ಈ 2 ಪಿಲ್ಲರ್ ಇದೆಯಲ್ಲ ಹಿಂದ್ಗಡೆ ಎರಡು ಸರ್, ನಮ್ಮ ಜಾಗದಲ್ಲಿ ಇದ್ದಿದ್ದು 2 ಪಿಲ್ಲರ್ ನಾವು ಕಟ್ ಮಾಡಿದ್ದೀವಿ ಸರ್. ಇದರಲ್ಲಿ 2 ಪಿಲ್ಲರ್ ಬ್ಯಾಕ್ ಸೈಡ್ ಇದೆಯಲ್ಲ, ಇದು ನಮ್ಮ ಗೋಡೆ ಪಕ್ಕದಲ್ಲೇ ಇದ್ದಿದ್ದು. ಅದು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಎಜಾಜ್ ಅವರು ಅನಧಿಕೃತವಾಗಿ ಹಾಕಿದ್ದು. ಇವ್ರು ಯಾವಾಗ ಕನ್ಸ್ಟ್ರಕ್ಷನ್ ಇದೆಲ್ಲ ಮಾಡ್ಕೊಳಕ್ಕೆ ಇದು ಮಾಡಿದ್ರು, ಆವಾಗ ನಮ್ಮ ಒಂದು ಬೇಲಿ ಹಾಕಿದ್ವಿ. ಇದ್ರಕ್ಕೆ ಮುಂಚೆನೂ ಕಟ್ ಮಾಡಿಸಿ ನಮ್ಮ ಪಾಡಿಗೆ 2 ಸರಿ ಬೇಲಿ ಹಾಕಿದ್ವಿ. 3ನೇ ಸರಿನೂ ಬೇಲಿ ಕಟ್ ಮಾಡಿದ್ದಾರೆ. ಆಮೇಲೆ ನಗರಸಭೆಯಲ್ಲಿ ಇರೋ
ಪ್ಲ್ಯಾನಿಗೆ ಅಪ್ರೂವಲಿಗೆ ಕೊಟ್ಟಿರೋದು ಬರೀ 20-20 ಯಾವುದೇ ಕಾರಣಕ್ಕೂ ಇವರು ಲೈಸೆನ್ಸ್ ಫೀಸ್ ಕಟ್ಟಿಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ. ರಜೆಗಳ ದಿನಗಳಲ್ಲಿ ನೋಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾವ್ರು. ಗೌರ್ಮೆಂಟ್ ಹಾಲಿಡೇಸು, ಸಂಡೇಸು ನೋಡ್ಕೊಂಡು ಕನ್ಸ್ಟ್ರಕ್ಷನ್. ಇವತ್ತು ಇವರು ಒಂದು ಕೋರ್ಟಲ್ಲಿ ಆಗಿರೋದು ಇಷ್ಟೇ, ಕೇಸ್ ಡಿಸ್ಮಿಸ್ ಆಗಿದೆ. ಯಾವುದೇ ಕಾರಣಕ್ಕೂ ಇವರಿಗೆ 88 ಅಡಿ ಅಂತ ಎಲ್ಲೂ ಬರೆದು ಕೊಟ್ಟಿಲ್ಲ. ಹಂಗೆ ಬರೆದಿದ್ದರೆ ನಮ್ಮ ಲಾಯರ್ ಮುಖಾಂತರ ನಾವು ತಿಳ್ಕೊಂಡಿರೋ ಪ್ರಕಾರ ನಗರಸಭೆಯಿಂದ ಬಂದು ಅಳ್ದು ಕೊಡಬೇಕಿತ್ತು. ನಗರಸಭೆಯವ್ರು ಕರೆಸಿಲ್ಲ, ಅಳ್ದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಒಂದು ಇದು ಕೊಟ್ಬಿಟ್ಟವ್ರೆ, ಅವ್ರಿಗೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇವತ್ತು ಬಂದು ಹಾಸನ ನಗರದ ಕಸ್ತೂರಬಾ ರಸ್ತೆಯಲ್ಲಿ ಸುಮಾರು 40 ವರ್ಷಗಳಿಂದ ಪೆಟ್ಟಿಗೆ ಅಂಗಡಿ ಇಟ್ಕೊಂಡು 28 ವ್ಯಾಪಾರಿಗಳು ಅಂಗಡಿಗಳನ್ನ ವ್ಯಾಪಾರ ಮಾಡ್ಕೊಂಡಿದ್ರು. ಆದ್ರೆ 28 ವ್ಯಾಪಾರಿಗಳ ಅಂಗಡಿಗಳನ್ನ ಈಗ ಮಹಾನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ 3 JCBಗಳಿಂದ ಏಕಾಏಕಿ ತೆರವುಗೊಳಿಸಿರೋದ್ರಿಂದ ನಮಗೆ ಅನ್ಯಾಯ ಆಗಿದ್ದು, ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವಂತೆ ಈಗ ಅಲ್ಲಿಯ ಸಂತ್ರಸ್ತರು ಒತ್ತಾಯಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಕಸ್ತೂರಬಾ ರಸ್ತೆಯ ನಗರಸಭೆ ಪೆಟ್ಟಿಗೆ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷ ಈಶ್ವರ್, ಜೈ ಭೀಮ್ ಬ್ರಿಗೇಡ್ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜೇಶ್, ನಗರಸಭೆಯವರು ಈ ಹಿಂದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಭರವಸೆಯನ್ನ ನೀಡಿ ಹಳೆ ಬಸ್ ನಿಲ್ದಾಣದ ಪಿಕ್ಚರ್ ಪ್ಯಾಲೇಸ್ ಎದುರಿರ್ತಕ್ಕಂಥ ಖಾಲಿ ಜಾಗಕ್ಕೆ ಸ್ಥಳಾಂತರಿಸಿದ್ರು. ಅಲ್ಲಿಯೇ ನಾವು ವ್ಯಾಪಾರ ಮಾಡ್ತಾ ಇದ್ವಿ. ಆದ್ರೆ ಮಳೆ ಗಾಳಿಗೆ ಅಂಗಡಿಗಳು ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳು ಕಳೆದ ಮಾರ್ಚ್ನಲ್ಲಿ ನಗರ ಪಾಲಿಕೆಗೆ ಅರ್ಜಿ ಸಲ್ಲಿಸಿ ದುರಸ್ತಿಗೆ ಅನುಮತಿಯನ್ನ ಕೋರಿದ್ವಿ. ಸ್ಥಳೀಯ ಶಾಸಕರ ಮಧ್ಯಸ್ಥಿಕೆಯಿಂದ ಪಾಲಿಕೆಯಿಂದ ಮೌಖಿಕ ಅನುಮತಿ ಸಿಕ್ಕ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳೇ ಸ್ವಂತ ಖರ್ಚಿನಲ್ಲೇ ದುರಸ್ತಿಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಈಗ ದುರಸ್ತಿಗೆ ಅನುಮತಿ ನೀಡಿದ್ದ ಪಾಲಿಕೆಯವರೇ ಆಯುಕ್ತರ ನೇತೃತ್ವದಲ್ಲಿ ಎಲ್ಲಾ 28 ಅಂಗಡಿಗಳನ್ನ ಏಕಾಏಕಿ ತೆರವುಗೊಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಂಡ್ ಪಾಲಿಕೆಯವರೇ ದುರಸ್ತಿಗೆ ಅನುಮತಿ ನೀಡಿ ಈಗ ಅವರೇ ತೆರವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ? ಇದು ನಮಗೆ ಮಾಡಿರ್ತಕ್ಕಂಥ ದ್ರೋಹ. 40 ವರ್ಷಗಳ ನಮ್ಮ ಬದುಕನ್ನೇ ಕಿತ್ಕೊಂಡಂಗಾಗಿದೆ. ಇದರಿಂದ ಕೂಡಲೇ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಂಡ್ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತಂದು ನ್ಯಾಯ ಒದಗಿಸಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದಾರೆ. ನಮಗೆ ಕೂಡಲೇ ಪರ್ಯಾಯ ಜಾಗವನ್ನು ಕೊಡಿ, ಇಲ್ಲವೇ ನಮಗೆ ದಯಾಮರಣಕ್ಕೆ ಅನುಮತಿ ಕೊಡಿ ಅಂತ ವಿನಂತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಅಬ್ದುಲ್ ವಾಜೀದ್, ಪಾಂಡುರಂಗ, ಪ್ರಸಾದ್, ಅನಿಲ್ ಮುಂತಾದವರು ಹಾಜರಿದ್ದರು. 40 ವರ್ಷದಿಂದ ನಗರಸಭೆ ಜಾಗದಲ್ಲಿ ನಗರಸಭೆಗೆ ಕಂದಾಯ ಮತ್ತು ಮುಂಗಡ ಹಣ ಅಂತೆಲ್ಲ ಕಟ್ಕೊಂಡು ಜೀವನ ಸಾಗಿಸ್ತಾ ಇದ್ವಿ. 2022ರಲ್ಲಿ ನಮಗೆ ಮಳಿಗೆಗಳು ಕಟ್ಕೊಡ್ತೀವಿ ಅಂತಂದ್ಬಿಟ್ಟು ಅಂದಿನ ಶಾಸಕರಾದ ಪ್ರೀತಮ್ ಗೌಡರವರು ಖಾಲಿ ಒಕ್ಕಲೆಪ್ಸಿ ಇಲ್ಲಿ ಪರ್ಯಾಯವಾಗಿ ಮಳಿಗೆ ಕಟ್ಟಗಂಟ ಪಿಕ್ಚರ್ ಪ್ಯಾಲೇಸ್ ಎದುರಿಡಿರೋಂಥ ನಗರಸಭೆ ಖಾಲಿ ಜಾಗದಲ್ಲಿ ಇಟ್ಕೊಳ್ಳೋಕ್ಕೆ ಕೊಟ್ಟು ಅನುಮತಿ ಕೊಟ್ಟಿದ್ದರು, ಲಿಖಿತವಾಗೂ ಅನುಮತಿ ಕೊಟ್ಟಿದ್ದರು. ಆಮೇಲೆ ತದನಂತರ ಬಿಲ್ಡಿಂಗ್ ಕಟ್ತೀನಿ ಅಂತ ನಮ್ಮ ಖಾಲಿ ಮಾಡಿಸೋ ಬಿಲ್ಡಿಂಗ್ ಕಟ್ಟೋದ್ಮೇಲೆ ನಮಗೆ ಕೊಡಲಿಲ್ಲ ಮಳಿಗೆಗಳು. ನಿಮಗೆ ಮಳಿಗೆಗಳು ಕೊಡೋಕ್ಕೆ ಬರೋಲ್ಲ, ಎಲ್ಲಿ ನಿಮಗೆ ಪರ್ಯಾಯ ವ್ಯವಸ್ಥೆ ಕೊಟ್ಟಿದ್ದೀವಿ ಜಾಗ ಆ ಜಾಗದಲ್ಲೇ ನೀವು ಮುಂದುವರಿಸಿ, ನಮ್ಮದು ಕೋರ್ಟಲ್ಲಿರೋದ್ರಿಂದ ಕೋರ್ಟಲ್ಲಿ ತೀರ್ಪು ಆಗೋ ಗಂಟ ಅಲ್ಲೇ ಇರಿ, ಅಥವಾ ನಗರಸಭೆಯವರು ಯಾವ್ದಾರ ಒಂದು ವ್ಯವಸ್ಥೆಗಳು ಮಾಡೋ ಗಂಟ ಅಲ್ಲೇ ಇರಿ ಅಂತಂದ್ಬಿಟ್ಟು ನಮ್ಮ ಪರ್ಯಾಯ ಜಾಗ ವ್ಯವಸ್ಥೆ ಕೊಟ್ಟಿದ್ದರು. ನಾವು 4 ವರ್ಷದಿಂದ ಅಲ್ಲಿದ್ವಿ. ಈಗ 4 ವರ್ಷದಿಂದ ಅಲ್ಲಿ ಇಟ್ಕೊಂಡಿದ್ದ ಪೆಟ್ಟಿಗೆಗಳೆಲ್ಲ ಶಿಥಿಲವಾಗಿದ್ದರಿಂದ ಅವತ್ತು ನಾವು 6/5/26ರಂದು ದುರಸ್ತಿಗೆ ಅನುಮತಿ ಕೋರಿದ್ವಿ ನಗರಸಭೆಗೆ. ನಗರಸಭೆಯಿಂದ ನಮಗೆ ಮೌಖಿಕವಾಗಿ ಅನುಮತಿ ಕೊಟ್ಟಿದ್ದರು, ಶಾಸಕರು ಸ್ಪಂದಿಸಿದರು, ಅನುಮತಿನೂ ಕೊಟ್ಟರು. ಅನುಮತಿ ಮೇರೆಗೆ ನಾವು ರಿಪೇರಿ ಮಾಡ್ಕೊಂಡ್ವಿ. ನಾವು ದುರಸ್ತಿ ಮಾಡ್ಕೊಂಡ ಮೇಲೂ ನಿನ್ನೆ ಮುಗಿತಾ ಬಂದ ಹಂತದಲ್ಲಿ ನಿನ್ನೆ ಇದ್ದಕ್ಕಿದ್ದಾಗೆ 3 JCBನ ಕಳಿಸಿ ಶಾಸಕರು ಯಾವುದೇ ಒಂದು ನೋಟಿಸ್ ಕೊಟ್ಟಿರೋದಿಲ್ಲ. ಕಮಿಷನರು ಯಾವುದೇ ಥರ ನೋಟಿಸ್ ಕೊಟ್ಟಿರೋದಿಲ್ಲ, ಮತ್ತು ಯಾವುದೇ ಥರ ತಿಳುವಳಿಕೆ ಇಲ್ಲ, ಒಂದು ಮೀಟಿಂಗೂ ಮಾಡಲಿಲ್ಲ. ಏಕಾಏಕಿ 3 JCBನ ಕಳಿಸಿ ಎಲ್ಲ ಡೆಮಾಲಿಷ್ ಮಾಡಿ ನೆಲಸಮ ಮಾಡಿದರು. ನಮ್ಮನ್ನೆಲ್ಲ ಬೀದಿಗೆ ತಳೆದ್ರು. ಮೊದಲೇ ವ್ಯಾಪಾರ ಇಲ್ದಲ್ಲೇ ನಾವು ತುಂಬ ಕಷ್ಟದಲ್ಲಿದ್ವು. ಈಗ ಮತ್ತೆ ದುರಸ್ತಿಗೆ ಹಣ ಹಾಕಿ ಮತ್ತೆ ದುರಸ್ತಿ ಮಾಡಿ ಮತ್ತೆ ಸಾಲಗಾರರಾಗಿ ಎಲ್ಲ ಡೆಮಾಲಿಷ್ ಮಾಡಿ ಈಗ ನಾವು ಜೀವನೋಪಾಯಕ್ಕೂ ದಾರಿ ಇಲ್ದಾಗೆ ನಮ್ಮನ್ನು ಬೀದಿಗೆ ತಂದು ಬಿಟ್ಟಿದ್ದಾರೆ. ಇದರಿಂದ ನಮಗೆ ಅನ್ಯಾಯವಾಗಿದೆ. ತಾವುಗಳೆಲ್ಲ ಪತ್ರಿಕೋದ್ಯಮ ಸ್ನೇಹಿತರು ಸರ್ಕಾರದ ಮಟ್ಟಿಗೆ ವಿಷಯನ ತಿಳಿಸಿ ನಮಗೆ ನ್ಯಾಯ ಒದಗಿಸಿಕೊಡಲಿಕ್ಕೆ ಎಲ್ಲರೂ ಸಹಕಾರ ಮಾಡಿ ಕೊಡಬೇಕೆಂದು ಕೇಳಿಕೊಳ್ತೇವೆ. ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸರ್ಕಾರಿ ಬೋಧಕ ಆಸ್ಪತ್ರೆಯಾದ ಹಿಮ್ಸ್ ಮತ್ತೊಂದು ವಿವಾದಕ ಕೇಂದ್ರ ಬಿಂದು ಆಗೋಗ್ಬಿಟ್ಟಿದೆ. ಆಸ್ಪತ್ರೆಯ ನರ್ಸ್ಗಳ ನಡುವಿನ ಆಂತರಿಕ ಕಲಹ ಹಾಗೂ ಕರ್ತವ್ಯ ನಿರ್ಲಕ್ಷ್ಯದಿಂದ ತನ್ನ ಅಣ್ಣ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಮಹಿಳೆಯ
ತನ್ನ ಅಣ್ಣನನ್ನ ಕಳ್ಕೊಂಡಿರ್ತಕ್ಕಂತ ವಿಚಾರ ಇದು. ಚಿಕಿತ್ಸೆಗಾಗಿ ಹಿಮ್ಸಿಗೆ ದಾಖಲಿಸಿದ್ರಂತೆ. ತುರ್ತು ಚಿಕಿತ್ಸೆ ಅಗತ್ಯವಿದ್ರು ಕೂಡ ಅಲ್ಲಿ ಕರ್ತವ್ಯದಲ್ಲಿದ್ದ ನರ್ಸ್ಗಳು ರೋಗಿಯ ಕಡೆ ಗಮನ ಹರಿಸುವ ಬದಲಾಗಿ ತಮ್ಮಲ್ಲೇ ಕಿತ್ತಾಟ ಮಾಡ್ಕೊಂಡು ಒಬ್ರನ್ನೊಬ್ರು ನೋಡ್ಕೊಂಡು ಕಾಲಹರಣ ಮಾಡ್ಕೊಂಡು ಕೂತಿದ್ರು ಅಂತಕ್ಕಂತ ಗಂಭೀರ ಆರೋಪ ಮಹಿಳೆಯದ್ದು. ನನ್ನ ಅಣ್ಣ ಬದುಕ್ಲಿ ಅಂತ ವೈದ್ಯರು ಶಕ್ತಿ ಮೀರಿ ಪ್ರಯತ್ನಿಸಿದ್ರು, ಆದ್ರೆ ನರ್ಸ್ಗಳು ಮಾತ್ರ ಒಬ್ರನ್ನೊಬ್ರು ನೋಡ್ಕೊಂಡು ಕೂತ್ಕೊಂಡಿದ್ರು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರು ಹಲ್ಮಸಿತಾ ಇದ್ರು. ಈ ಅವ್ಯವಸ್ಥೆ ಎಷ್ಟ್ರ ಮಟ್ಟಕ್ಕಿತ್ತು ಅಂತ ಅಂದ್ರೆ ಕೊನೆಗೂ ಅವ್ರು ಎದ್ದು ಬರ್ಲೇ ಇಲ್ಲ. ನೀನ್ ಎದ್ದೋಗು ಅಂತ ಕೊನೆ ರೋಗಿಗೆ ಬೆಡ್ ಹಾಕಿ ಆಕ್ಸಿಜನ್ ಪೈಪ್ ಜೋಡ್ಸಕ್ಕೆ ನಾನೇ ಸಹಾಯ ಮಾಡ್ಬೇಕಾಯ್ತು. ಈ ಬಗ್ಗೆ ಪ್ರಶ್ನಿಸಿದ್ರೆ ಸಮಾಧಾನ ಹೇಳೋ ಬದಲಾಗಿ ನಮ್ಮ ಮೇಲೆ ರೇಗ್ತಾರೆ. ಅವರ ಇಂತಹ ಬೇಜವಾಬ್ದಾರಿತನದಿಂದಲೇ ಇಂದು ನಮ್ಮ ಅಣ್ಣನನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಆ ಮಹಿಳೆ ತಂಗಿ ಕಣ್ಣೀರ್ ಹಾಕಿರ್ತಕ್ಕಂಥದ್ದು. ಅಂಡ್ ಈ ಗಂಭೀರ ಆರೋಪದ ಕುರಿತು ಈಗಾಗಲೇ ಹಿಮ್ಸ್ ನಿರ್ದೇಶಕರ ಗಮನಕ್ಕೂ ಕೂಡ ತರಲಾಗಿದೆಯಂತೆ. ಅಧಿಕೃತ ದೂರು ಕೂಡ ನೀಡಿದ್ದಾರಂತೆ. ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುವ ಇಂತಹ ಸಿಬ್ಬಂದಿಗಳ ವಿರುದ್ಧ ಆಡಳಿತ ಮಂಡಳಿ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಸರಿ ರೆಸ್ಪಾನ್ಸ್ ಮಾಡೋದು, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಅಲ್ಲಿ ಎಷ್ಟು ನೆಗ್ಲಿಜೆನ್ಸಿ ಆಗಿ ಡಯಾಲಿಸಿಸ್ ಅಲ್ಲಿ 12:15 ಹೇಳಕ್ಕೆ 2:15 ನಮ್ಮನ್ನ ಬಿಟ್ಟಿದ್ದಾರೆ ಸರ್. ಈಚೆಗೆ ಡಯಾಲಿಸಿಸ್ಗೆ 2:15 ಕರೀತಿದ್ದಾಳೆ ಸರ್. ಒಂದು ಜೀವನೇ ಹೋಯ್ತಾರೆ ಸರ್. ನಂಬ್ಕೊಂಬರು ಕನೀಸ ನಮ್ಮ ಅಣ್ಣ ಸರ್. ಅವನು ನಮ್ಮ ತಾಯಿಗೂ ಕ್ಯಾನ್ಸರ್ ಪೇಷಂಟ್, ಹುಷಾರಿಲ್ಲ. ಎಷ್ಟು ಉದಾಸೀನ ಮಾಡ್ತಾರೆ ಸರ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ರು ವೀಲ್ ಚೇರ್ ತನಕ ಅರ್ಧ ಗಂಟೆ ಮಾಡ್ತಾರೆ. ಸೆಕ್ಯೂರಿಟಿಗಳು ಬಾಯಿಗೆ ಬಂದಂಗೆ ಬೈತಾರೆ. ನಾವೇನು ಅನ್ನೆಸರಿ ಓಡಾಡ್ತೀವಿ, ನಾವು ಎಜುಕೇಟೆಡ್, ನಮಗೂ ಗೊತ್ತಿರುತ್ತೆ. ಒಂದು ಚೂರು ರೆಸ್ಪಾನ್ಸ್ ಕರೆಕ್ಟಾಗಿ ಮಾಡೋದಿಲ್ಲ ಸರ್. ಡಾಕ್ಟ್ರು 10 ಗಂಟೆಗೆ ಬರ್ತೀನಿ ಅಂದರು, ಮತ್ತೆ ಕಾಣಿಸ್ಕೊಂಡ್ಲೇ ಇಲ್ಲ. ಡಯಾಲಿಸಿಸ್ ಇದು 10 ಗಂಟೆಗೆ ಬೇಗ ಹಾಕೋಣ ಅಂದರು. ಎಷ್ಟೊತ್ತಾದ್ರೂ ಇಲ್ಲ. ಈಗ ಬಂದಿದ್ದಾರೆ ಸರ್, ಡೆತ್ ಆದ್ಮೇಲೆ ಬಂದಿದ್ದಾರೆ ಡಾಕ್ಟರ್ ಅವರು. ಬಂದು ಪೇಷಂಟ್ ಕಡೆ ಯಾರು ಇಮಿಡಿಯೇಟ್ ಮಾಡಿಸಿ ಅಂತ ಮಾಡಿಸ್ಬೋದಿತ್ತಲ್ಲ ಸರ್, ಮಾಡಿಸ್ತಾ ಇಲ್ಲ ಸರ್. ಅಲ್ಲಿ ಇದಕ್ಕೆ ನಾವು ಇಲ್ಲಿ ಕರ್ಕೊಂಬರ್ಬೇಕಿತ್ತು. ನಮ್ಮ ಮೈಸೂರಲ್ಲಿ ಕರೆಕ್ಟಾಗಿ ಮಾಡಿಸಿದ್ದೀವಿ ಸರ್ ನಮ್ಮ ಅಣ್ಣಂಗೆ. ಹಾಸನ ಡಿಸ್ಟ್ರಿಕ್ ಅವರು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಹೋಗಿ ಎಮರ್ಜೆನ್ಸಿ ಅಂತ ಇಲ್ಲಿ ಕರ್ಕೊಂಡ್ಬಂದು ಮಾಡಿಸಿದ್ದೀವಿ ಸರ್. ಇಲ್ಲಿ ಇಷ್ಟು ಉದಾಸೀನ ಮಾಡಿ ನಾವು ಒಂದು ಜೀವ ಕಳೆದ್ಬಿಟ್ರು ಸರ್. ಈಗ ನಮ್ಗೆ ಯಾರಿದ್ದಾರೆ? ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಬೇಕಲ್ಲ ಸರ್. ಡಯಾಲಿಸಿಸ್ ಅಲ್ಲಿ ಹುಡುಗಿರು ಎತ್ತೊಳ್ತಾನೆ ಇಲ್ಲ ಸರ್. ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಲಿ, ಪಾರು ಪಪ್ಪು ಇಲ್ವಾ ಸರ್? ಕುತ್ಕೊಂಡು ಸಾಯ್ಲಿ ಅಲ್ಲಿ. ಸೇವೆ ಮಾಡಕ್ ಬಂದ್ಮೇಲೆ ಸೇವೆ ಮಾಡ್ಬೇಕಲ್ವ ಸರ್? ಸಂಬಳ ತಗೊಳಲ್ವ ಸರ್? ಇಲ್ಲೇ ಮ್ಯಾನೇಜ್ಮೆಂಟ್ ಸಂಬಳ ಕೊಡೋದು, ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ವಾ? ಇಷ್ಟು ಸಂಬಳ ತಿಂದ್ರು ಎಷ್ಟು ಮಾಡಿ? ನಾನೇನೆ ಆಕ್ಸಿಜನ್ ಎಳ್ದ್ಬಿಟ್ಟು ಕೊಟ್ಟು ಬಂದಿದ್ದೀನಿ. ವೀಲ್ ಚೇರ್ ನಾನ್ ತಗೊಂಡೋಗಿ ಎಳ್ದ್ಬಿಟ್ಟು ಕೊಟ್ಟು ಬಂದಿದ್ದೀನಿ. ಬೆಡ್ ನಾನ್ ತಗೊಂಡೋಗಿ ಎಳ್ದು ಕೊಟ್ಟು ಬಂದಿದ್ದೀನಿ ಸರ್. ನಮಗೆ ತೀಟ ಸರ್ ಇಲ್ಲಿ ಮಾಡಕ್. ಇಲ್ಲಿ ಬನ್ನಿ, ನೀವು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಲ್ಲ ಸರ್. ಹಂಗಾಡ್ತಾರೆ ಅಲ್ಲಿ. ಐಸಿ ಅಲ್ಲಿ ನೈಟು ಒಂದು ಅಣ್ಣ ಇದ್ದಾರೆ ಉದ್ದ, ಆಮೇಲೆ ಒಂದು ಹುಡುಗಿ ಇದ್ದಾಳೆ ಕುಳ್ಳ. ಏನ್ ರೇಗಾಡ್ತಾರೆ ಸರ್ ಅವರು ನಮ್ಮ ಮೇಲೆ. ಅವ್ರು ನೋಡ್ಕೊಬೇಕಾದ್ರೆ ಅವ್ರ ಜವಾಬ್ದಾರಿ. ನಾವು ಮೊಬೈಲ್ ಚಾರ್ಜ್ ಹಾಕಿದ್ರೆ ಬೈತಿದ್ದಾಳೆ, ಇಲ್ಲಿ ಯಾರು ಹಾಕಿರೋದು ಅನ್ಕೊಂಡು. ಹಾಸನ ಜಿಲ್ಲೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣದ ಆವರಣ ಸಾರ್ವಜನಿಕರ ಎದುರೇ ರಣರಂಗವಾಗಿ ಮಾರ್ಪಾಟ ಆಗೋಗ್ಬಿಟ್ಟಿತ್ತು ಕಳೆದ ರಾತ್ರಿ. ಕ್ಷುಲ್ಲಕ ಕಾರಣಕ್ಕೆ ಇಬ್ಬರು ಅಂಗಡಿ ಮಾಲೀಕರ ನಡುವೆ ನಡೆದ ಜಗಳ ವಿಕೋಪಕ್ಕೆ ತಿರುಗಿ ಪರಸ್ಪರ ದೊಣ್ಣೆ ಹಾಗೂ ಸಿಕ್ ವಸ್ತುಗಳಿಂದ ಹಲ್ಲೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಹಾಸನದ ಹೊಸ ಬಸ್ ನಿಲ್ದಾಣದ ಮಳಿಗೆಗಳ ಸಾಲಿನಲ್ಲಿ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು. ವ್ಯಾಪಾರದ ಅಥವಾ ವ್ಯವಹಾರ ಕಥೆನೋ ಅಥವಾ ಯಾವ ಕಥೆಗೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬಟ್ ಸಣ್ಣ ಕಾರಣಕ್ಕೆ ಇಬ್ಬರು ಯುವ ಮಾಲೀಕರ ನಡುವೆ ಮಾತಿನ ಚಕಾಮಕಿ ಆರಂಭವಾಗಿದೆ. ನೋಡ್ತಿದ್ದಂತೆಯೇ ಈ ವಾಗ್ವಾದ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಆಕ್ರೋಶಗೊಂಡ ಯುವಕರು ಸ್ಥಳದಲ್ಲಿದ್ದ ದೊಣ್ಣೆಗಳು, ಅಂಗಡಿಯಲ್ಲಿದ್ದ ವಸ್ತುಗಳನ್ನ ತೆಗೆದು ಎಸ್ತು ಚೆಲ್ಲಾಪಿಲ್ಲಿ ಮಾಡಿ ಪರಸ್ಪರ ಒಡೆದಾಡ್ಕೊಂಡಿದ್ದಾರೆ. ಜಗಳ ತಾರಕಕ್ಕೇರೋದ್ರನ್ನ ಕಂಡ ಅಲ್ಲೇ ಇದ್ದ ಮಹಿಳೆಯೊಬ್ರು ಇಬ್ಬರನ್ನು ಸಮಾಧಾನ ಪಡಿಸಕ್ಕೆ ಮುಂದಾಗಿದ್ದಾರೆ. ಆದರೆ ಇವರು ಅದು ಯಾಕೂ ಕೂಡ ಕ್ಯಾರೆ ಅಂದಿಲ್ಲ. ಅಂಡ್ ಅಲ್ಲೇ ಇವರೆಲ್ಲ ಇದ್ರಂತೆ, ಮಹಿಳೆ ಮೇಲೂ ಕೂಡ ಅಲ್ಲೇ ಆಗಿದೆಯಂತೆ ಈ ಸಂದರ್ಭದಲ್ಲಿ. ಅಂಡ್ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಇದರಿಂದ ಸಾರ್ವಜನಿಕರು, ಪ್ರಯಾಣಿಕರು ಈ ದೃಶ್ಯವನ್ನ ಕಂಡು ಆತಂಕಕ್ಕೀಡಾಗಿದ್ದಾರೆ. ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾರೆ. ಆಲೂರು ತಾಲೂಕಿನ ಕಡ್ಲೂರು ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದೆ ಗ್ರಾಮಸ್ಥರು ಪಡಿತರಕ್ಕಾಗಿ ಪರದಾಡ್ತಾ ಇದ್ದು, ಕೂಡಲೇ ಗ್ರಾಮದಲ್ಲಿ ಉಪ ನ್ಯಾಯಬೆಲೆ ಅಂಗಡಿ ಅಥವಾ ಉಪಕೇಂದ್ರವನ್ನ ಮಂಜೂರು ಮಾಡಬೇಕು ಅಂತ ಆಗ್ರಹಿಸಿ SDPI ಹಾಗೂ ಗ್ರಾಮಸ್ಥರ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ SDPI ಕಡ್ಲೂರು ಬ್ರಾಂಚಿನ ಅಧ್ಯಕ್ಷ ಮುನೀರ್ ಅಂತಕ್ಕಂಥವ್ರು, ಕಡ್ಲೂರು ಗ್ರಾಮದಲ್ಲಿ ಸುಮಾರು 360ಕ್ಕೂ ಹೆಚ್ಚು ಪಡಿತರ ಚೀಟಿ ಹೊಂದಿರತಕ್ಕಂಥ ಕುಟುಂಬಗಳಿದ್ದಾವೆ. ಆದ್ರೆ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದ ಕಾರಣ ಗ್ರಾಮಸ್ಥರು ಪಡಿತರ ಪಡೆಯೋದಕ್ಕೆ ಸುಮಾರು 5 ಕಿಲೋಮೀಟರ್ ದೂರದ ಪಕ್ಕದ ಗ್ರಾಮಕ್ಕೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಇದರಿಂದ ದಿನಗೂಲಿ ನಂಬಿ ಬದುಕ್ತಕ್ಕಂಥ ಕಾರ್ಮಿಕರು ಕೆಲಸ ಬಿಟ್ಟು ಹೋಗ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಅವರಿಗೆ ಇದರಿಂದ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಸರ್ಕಾರದ ನಿಯಮ ಪ್ರಕಾರ ಪ್ರತಿ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನ್ಯಾಯಬೆಲೆ ಅಂಗಡಿ ಇರಬೇಕು. ಆದ್ರೆ ಕಡ್ಲೂರು ಮತ್ತೆ ಸುತ್ತಮುತ್ತ
ಇರ್ತಕ್ಕಂಥ ಮುತ್ತಿಗೆ ಚಾಕನಹಳ್ಳಿ ಸೇರಿದಂತೆ ಒಟ್ಟು 500ಕ್ಕೂ ಹೆಚ್ಚು ಪಡಿತರ ಚೀಟಿಗಳಿದ್ರು ಕೂಡ ಇಲ್ಲಿಗೆ ಸೌಲಭ್ಯ ಕಲ್ಪಿಸಲೇ ಇರತಕ್ಕಂಥದ್ದು ಆಹಾರ ಭದ್ರತಾ ಯೋಜನೆಯ ಮೂಲ ಉದ್ದೇಶಕ್ಕೆ ವಿರುದ್ಧವಾಗಿದೆ. ಈ ದೂರದ ಪ್ರಯಾಣವು ವಿಶೇಷವಾಗಿ ವೃದ್ಧರು, ಮಹಿಳೆಯರು, ದೈಹಿಕ ಅಶಕ್ತರಿಗೆ ಶಾಪವಾಗಿ ಪರಿಣಮಿಸಿದೆ ಅಂತ ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂಡ್ ಸಮಸ್ಯೆಯ ಗಂಭೀರತೆಯನ್ನು ಪರಿಗಣಿಸಿ ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ವಿಶೇಷ ಪ್ರಕರಣ ಅಡಿಯಲ್ಲಿ ಕಾಡ್ಲೂರು ಕೊಪ್ಪಲು ಗ್ರಾಮಕ್ಕೆ ಹೊಸ ನ್ಯಾಯಬೆಲೆ ಅಂಗಡಿಯನ್ನ ಮಂಜೂರು ಮಾಡಬೇಕು. ಈ ಮೂಲಕ ಗ್ರಾಮಸ್ಥರ ದಶಕಗಳ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ SDPI ಜಿಲ್ಲಾ ಕೋಶ ಅಧಿಕಾರಿ ಸಂಶುದ್ದೀನ್ ಮತ್ತೆ ಸಾವುಲ್ ಶರೀಫ್, ಯಾಸಿನ್, ಇಲಿಯಾಸ್, ನವಾಬ್ ಶರೀಫ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಸಮಿತಿ SDPI ವತಿಯಿಂದ ಒಂದು ಕಾಡ್ಲೂರು ಗ್ರಾಮಕ್ಕೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಮಂಜೂರು ಮಾಡಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಲಿಕ್ಕೆ ಆದಷ್ಟು ಬೇಗ ಈ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಅಲ್ಲಿಗೆ ಮಂಜೂರು ಮಾಡುವಂತೆ ತಹಸೀಲ್ದಾರರಿಗೆ ನಾವು ಮನವಿ ಮಾಡ್ತೇವೆ. ಯಾಕಂತ ಹೇಳಿದರೆ ಸುಮಾರು ಸುತ್ತಮುತ್ತ ಕೆಂಚಮನುಸ್ಕೋಟೆ ಸುತ್ತಮುತ್ತ ಭಾಗದ ಹಳ್ಳಿಗಳಿಂದ ಕೆಂಚಮನುಸ್ಕೋಟೆಗೆ ನ್ಯಾಯಬೆಲೆ ಅಂಗಡಿಗೆ ಹೋಗಬೇಕು. ಅಲ್ಲಿ ಬೆಳಗಿಂದ ಸಂಜೆವರೆಗೆ ಕಾಯುವಂಥದ್ದು, ಮತ್ತು ಸುಮಾರು ಒಂದು 7-8 ಕಿಲೋಮೀಟರ್ ದೂರದಿಂದನೂ ಅಲ್ಲಿಗೆ ನಡ್ಕೊಂಡು ಬರಬೇಕು, ಅಥವಾ ವಾಹನ ಸೌಲಭ್ಯ ಇಲ್ಲ, ಬಾಡಿಗೆ ಆಟೋ ಮಾಡ್ಕೊಂಡು ಹೋಗ್ಬೇಕು. ಒಂದು ಸಲ ಹೋದರೆ 100 ರೂಪಾಯಿ ಹೋಗೋದಕ್ಕೆ, ಬರೋದಕ್ಕೆ 100 ರೂಪಾಯಿ, 200 ರೂಪಾಯಿ ಕೊಟ್ಟು ಬಡ ಹೆಂಗಸರು ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡುವಂಥವ್ರು ಏನು ಮಾಡಬೇಕು? ಇಂಥ ಒಂದು ಸಿಚುವೇಶನ್ಗೆ ಜನರ ಒಂದು ಅನುಕೂಲಕ್ಕೆ ತಕ್ಕವಾಗಿ ಕಾಡ್ಲೂರಿನಲ್ಲೇ ಒಂದು ನ್ಯಾಯಬೆಲೆ ಅಂಗಡಿಯನ್ನು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಾಡ್ಲೂರು ವತಿಯಿಂದ ಇವತ್ತು ಕಾಡ್ಲೂರು ಗ್ರಾಮದಲ್ಲಿ ಏನು ನ್ಯಾಯಬೆಲೆ ಅಂಗಡಿ ಅಥವಾ ಅದರ ಉಪಕೇಂದ್ರವನ್ನಾದರೂ ತೆರೆದುಕೊಟ್ಟು ಗ್ರಾಮಸ್ಥರಿಗೆ ವೆಹಿಕಲ್ಗಳು ಸಮಸ್ಯೆ ಇರುವಂಥ ಜನರಿಗೆ ಒಂದು ನ್ಯಾಯಬೆಲೆ ಅಂಗಡಿಯನ್ನು ತೆರೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಕಚೇರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಈಗ ನಂಬಿಕೆ ಇದೆ ಅವರು ಈ ಮನವಿಗೆ ಸ್ಪಂದಿಸಿ ನಮ್ಮ ಗ್ರಾಮದಲ್ಲಿ ಒಂದು ನ್ಯಾಯಬೆಲೆ ಅಂಗಡಿಯನ್ನು ತೆರೆದುಕೊಡ್ತಾರೆ ಅನ್ನೋ ನಂಬಿಕೆ. ಅದೇ ರೀತಿ ಅವನು ಕಾಡ್ಲೂರು ಭಾಗದಲ್ಲಿ ಅರ್ಹರಿಗೆ ಪಡಿತರ ಚೀಟಿಯನ್ನು ವಿತರಿಸುವಂಥ ಒಂದು ಕೆಲಸವನ್ನು ಸರ್ಕಾರ ಮತ್ತು ನಮ್ಮ ಅಧಿಕಾರಿಗಳು ಮಾಡಿಕೊಡ್ಬೇಕು ಅಂತ ನಾನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬುಕರ್ ವಿಜೇತೆ ಬಾನು ಮಷ್ತಾಕ್ರಿಂದ ಅಕ್ರಮ ಕಟ್ಟಡ ನಿರ್ಮಾಣ ಆರೋಪ, ಮಾಲೀಕ ತರಾನುಂ ತಾಸ್ರಿಂದ ದೂರು, ಕಟ್ಟಡ ಕಾಮಗಾರಿಗೆ ತಡೆಗೆ ಮನವಿ. 3 JCBಗಳಿಂದ ಏಕಾಏಕಿ ಪೆಟ್ಟಿಗೆ ಅಂಗಡಿ ತೆರವು, ಅಂಗಡಿ ಮಾಲೀಕರ ಅಳಲು, ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಮನವಿ. ಎಮ್ಸ್ ಆಸ್ಪತ್ರೆಯಲ್ಲಿ ನರ್ಸ್ಗಳ ಕಿತ್ತಾಟ, ಚಿಕಿತ್ಸೆ ಸಿಗದೆ ರೋಗಿ ಸಾವು, ಮಹಿಳೆಯ ಆಕ್ರೋಶ. ಹೊಸ ಬಸ್ ನಿಲ್ದಾಣದಲ್ಲಿ ರಣರಂಗವಾದ ಮಳಿಗೆಗಳು, ಕ್ಷುಲ್ಲಕ ಕಾರಣಕ್ಕೆ ಮಾಲೀಕರ ಬೀದಿ ಕಾಳಗ, ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್. ಕಾಡ್ಲೂರು ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪನೆಗೆ ಆಗ್ರಹ, ತಹಸೀಲ್ದಾರ್ಗೆ SDPI ಮನವಿ, ಉಪಕೇಂದ್ರ ಮಂಜೂರಾತಿಗೆ ಒತ್ತಾಯ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.